ಗೈಸ್ ಐ ಆಮ್ ಸೋ ಎಕ್ಸೈಟೆಡ್ ಆಕ್ಚುಲಿ. ಸೋಲೋ ಟ್ರಿಪ್ ಯಾಕೆ ಅಂತ ಹೇಳಿದ್ರೆ ನನಗೆ ನಾನೇ ಪ್ಲಾನ್ ಮಾಡಿಕೊಂಡು ಹೊರಟಿದ್ದೇನೆ. ನನ್ನ ಬಗ್ಗೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಸಿಮ್ ಕಾರ್ಡ್ ಬೇಕಾಗಿದೆ, ಸೊ ನಾನು ಇಲ್ಲಿಂದಾನೇ ಸಿಮ್ ಕಾರ್ಡ್ ತಗೊಳ್ಳುವ ಅಂತ ಪ್ಲಾನ್ ನೋಡ್ತಿದ್ದೀನಿ. ಸೊ ನಂದು ಪ್ಲಾನ್ 4 nights 5 days ಅಂತ. ನಾನು ಸ್ವಲ್ಪ ಪ್ಲೇಸಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡಿಟ್ಟಿದ್ದೇನೆ. ಸೊ ಅಲ್ಲಿ ಹೋಗಿ ಯಾವ ತರ ಎಕ್ಸಿಕ್ಯೂಟ್ ಆಗತ್ತಂತ ನೋಡ್ಬೇಕು. ಸೊ ಯಾವ ಪ್ಲೇಸ್ ಅಂತ ನಿಮ್ಗೆ ಕೂಡ ಕ್ಯೂರಿಯಾಸಿಟಿ ಇದೆಯಾ? ಸೊ ಹಾಗಾದ್ರೆ ನನ್ನ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಕಂಪನಿ ನಾನು ಎಂಜಾಯ್ ಮಾಡ್ತೀನಿ. ಸೊ ಹಾಗಿದ್ರೆ ಮಾತ್ರ ಸೋಲೋ ಟ್ರಾವೆಲ್ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂದ್ರೆ ಬೋರ್ ಆಗತ್ತೆ ಜನ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಇಲ್ಲಿ ಏರ್ಪೋರ್ಟಲ್ಲಿದ್ದೇನೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ಯಾಕಂದರೆ ಸೋಲೋ ಟ್ರಿಪ್ ಹೋಗ್ತಿದ್ದೀನಿ. ನಾನೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೇನೆ. ಸೊ ಇವಾಗ ನನಗೆ ಫ್ಲೈಟ್ ಇರೋದು 12:30ಗೆ. ಸ್ವಲ್ಪ ಡಿಲೇ ಆಗಿದೆ ಅಂತೆ, ಸೊ ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತು. ಸೊ ಸೀರಿಯಸ್ಲಿ ಐ ಆಮ್ ಸೋ ಎಕ್ಸೈಟೆಡ್. ಯಾವ ಕಂಟ್ರಿ ಅಂತ ನೀವು ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಫ್ಲೈಟ್ ಬರೋಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರವರೆಗೆ ನಾನು ಮಾತಾಡುವ ಅಂತ ಕೂತಿದ್ದೇನೆ. ಸೊ ಸೋಲೋ ಟ್ರಿಪ್ ಯಾಕೆ ಅಂತ ಹೇಳಿದ್ರೆ ನನಗೆ ಅಂದರೆ ಒಬ್ಬೊಬ್ಳೆ ಇದ್ದು ಅಂದರೆ ಇಂಡಿಪೆಂಡೆಂಟ್ ಆಗಿರಬೇಕು. ಅಂದರೆ ಎಲ್ಲಿ ಹೋಗೋದಾದ್ರೂ ಕೂಡ ಅಂದರೆ ಒಬ್ಬಳೇ ಇರೋದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ ಥರ ಎಲ್ಲ ನನಗೆ ತುಂಬ ಇದೆ. ಸೊ ಸೋಲೋ ಟ್ರಿಪ್ ಮಾಡಿದರೆ ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಅಪರ್ಚುನಿಟಿ ಇದೆ. ನಾವು ಹೇಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಕಂಪನಿ ನಾನು ಎಂಜಾಯ್ ಮಾಡ್ತೀನಿ. ಸೊ ಹಾಗಿದ್ರೆ ಮಾತ್ರ ಸೋಲೋ ಟ್ರಾವೆಲ್ ಮಾಡಲಿಕ್ಕೆ ಆಗತ್ತೆ, ಇಲ್ಲ ಅಂದರೆ ಬೋರ್ ಆಗತ್ತೆ ಜನಗಳಿಗೆ. ಸೊ ನನಗೆ ಆ ಥರ ಯಾವುದೇ ಬೋರ್ ಆಗಲ್ಲ. ನನಗೆ ಸೋಲೋ ಟ್ರಿಪ್ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೆ ಅಂದರೆ ಮಾಡ್ತಾ ಅಂದರೆ ಒಂದು ಇಯರಲ್ಲಿ ಒಂದ್ಸಲ ಆದರೂ ಈ ಥರ ಮಾಡಬೇಕು ಅಂತ ಮಾಡ್ತಿರೋದು. ನನ್ನ ಹ್ಯಾಪಿನೆಸ್ಸಿಗೋಸ್ಕರ ನಾನು ಮಾಡ್ತಿರೋದು. ಸೋಲೋ ಟ್ರಿಪ್ ಅಂದರೆ ನನ್ನ ಬಗ್ಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಟ್ರಿಪ್. ಎಸ್ ಗೈಸ್, ನಾನು ಸ್ವಲ್ಪ ಪ್ಲೇಸಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡಿಟ್ಟಿದ್ದೇನೆ. ಸೊ ಅಲ್ಲಿ ಹೋಗಿ ಯಾವ ಥರ ಎಕ್ಸಿಕ್ಯೂಟ್ ಆಗತ್ತಂತ ನೋಡಬೇಕು. ಆ್ಯಂಡ್ ಆಲ್ಸೋ ನಾನು ಇವತ್ತು ನೈಟಿದ್ದು ಫ್ಲೈಟ್ ಬುಕ್ ಮಾಡಿರೋದು, ಬಿಕಾಸ್ ನನಗೆ ನಾಳೆ ಫುಲ್ ಡೇ ಸಿಗತ್ತೆ ಅಂತ. ನಾಳೆ ಅರ್ಲಿ ಮಾರ್ನಿಂಗ್ 6 AM ರೀಚ್ ಆಗ್ತೀನಿ ನಾನು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಸೀರಿಯಸ್ಲಿ. ಗೊತ್ತಿಲ್ಲ ಏನಾಗತ್ತೆ ಅಂತ. ಲೆಟ್ಸ್ ಸಿ. ಸೊ 2026 ನಂದು ಫಸ್ಟ್ ಸೋಲೋ ಟ್ರಿಪ್. ಆ್ಯಂಡ್ ನಾನು ಅಂದರೆ ಸೋಲೋ ಟ್ರಿಪ್ ಮಾಡಬೇಕು ಅಂತಲೇ ಪ್ಲ್ಯಾನಲ್ಲಿದ್ದೆ. ಸೊ ಅದು ಕಂಟ್ರಿಗೂ ಹೋಗಬೇಕು ಅಂತ ಇತ್ತು. ಸೊ ಲೆಟ್ಸ್ ಸಿ. ಮುಂಚೆನೇ ಬರಬೇಕು ಅಂತ ಇತ್ತು, ಬಟ್ ನಾನು 3 years ಮುಂಚೆನೇ ಬಂದಿದ್ದೆ. ಬಟ್ ಅಷ್ಟು ಕ್ರೌಡ್ ಇದ್ದಿಲ್ಲ, ಕ್ಯೂ ಇದ್ದಿಲ್ಲ. ಸೊ ಬೇಗನೆ ನಂದೆಲ್ಲ ಕೆಲಸ ಮುಗೀತು. ಸೊ ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಸಿಮ್ ಕಾರ್ಡ್ ಬೇಕಾಗಿದೆ. ಸೊ ನಾನು ಇಲ್ಲಿಂದಾನೇ ಸಿಮ್ ಕಾರ್ಡ್ ತಗೊಳ್ಳುವ ಅಂತ ಪ್ಲ್ಯಾನ್ ನೋಡ್ತಿದ್ದೀನಿ. ಸೊ ಲೆಟ್ಸ್ ಸಿ, ಇಲ್ಲಿ ಸಿಮ್ ಕಾರ್ಡ್ ಈಸ್ ಬೆಟರ್ ಅಂತ. ನಾನು ಅಲ್ಲಿ ಹೋಗಿ ಆ ಏರ್ಪೋರ್ಟಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ಸಿಮ್ ಕಾರ್ಡ್ ತಗೊಳ್ಳೋದು ಬೆಟರ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಲೆಟ್ಸ್ ಸಿ. ಸೊ ಗೈಸ್, ನಾನು ಸಿಮ್ ಇಲ್ಲೇ ತಗೊಂಡೆ, ಈ ಸಿಮ್ ತಗೊಂಡೆ ನಾನು. ಬಿಕಾಸ್ ನನಗೆ ಸ್ವಲ್ಪ ಟೈಮ್ ಇತ್ತು, ಬೇಗ ಬಂದುಬಿಟ್ಟಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲೇ ತಗೊಂಡೆ. ಎಗೈನ್ ಅಲ್ಲಿ ಹೋಗಿ ಆ ಏರ್ಪೋರ್ಟಲ್ಲಿ ಎಷ್ಟು ಹೊತ್ತಾಗತ್ತೆ, ತುಂಬ ಟೈಮ್ ತಗೋತದಂತ ನಾನು ಇಲ್ಲೇ ತಗೊಂಡೆ. ಸೊ ನಾನು ಸಿಮ್ ತಗೊಂಡಿದ್ದು ಈ ಸಿಮ್. ಆ್ಯಂಡ್ ಅದು 999ಗೆ ಎಷ್ಟು ಅನ್ಲಿಮಿಟೆಡ್ ಡಾಟಾ ಅಂತ ಹೇಳಿದರು. ಸೊ ಫಾರ್ 10 days. ಬಟ್ ನಾನಿರೋದೇ 5 days, ದಟ್ಸ್ ಓಕೆ. ಬಟ್ ನನಗೆ ಬೇರೆ ಆಪ್ಷನ್ ಇದ್ದಿಲ್ಲ, ಸ್ಟಾರ್ಟ್ ಆಗೋದೇ 1000ಇಂದ ಅಂತ ಹೇಳಿದ್ರು. ಸೊ ಈ ಸಿಮ್ ಡನ್. ಗೈಸ್, ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ಯಾಕಂದರೆ ಈ ಸಲ ಮೊದಲು ಹೋಗಬೇಕಾದ್ರೆ ನಾನು ಅಂದರೆ ಪ್ಯಾಕೇಜ್ ಥ್ರೂ ಹಂಗೆ ಹೋಗಿದ್ದು.
ಬಟ್ ಈ ಸಲ ನಾನೇ ಎಲ್ಲ ಪ್ರಿಪೇರ್ ಮಾಡಿ ನಾನೇ ಎಲ್ಲ ಪ್ಲೇಸಸ್ ಮಸ್ಟ್ ವಿಸಿಟ್ ಪ್ಲೇಸಸ್ ಲಿಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ಟಡಿ ಮಾಡಿಕೊಂಡು ಸೊ ಎಲ್ಲ ಮಾಡಿಕೊಂಡು ನಾನು ಹೊರಟಿರೋದು. ನಂದು ಪ್ಲ್ಯಾನ್ 4 nights 5 days ಅಂತ. ಸೊ ನಾಳೆ ಅರ್ಲಿ ಮಾರ್ನಿಂಗ್ ನಾನು ರೀಚ್ ಆಗ್ತೀನಿ ಆ್ಯಂಡ್ ಅಲ್ಲಿಂದ ನಾನು ಚೆಕ್ ಇನ್ ಅಲ್ಲಿದ್ದೆಲ್ಲ ಟೈಮಿಂಗ್ಸ್ ಹೆಂಗಂದ್ರೆ ಚೆಕ್ ಇನ್ ಟೈಮಿಂಗ್ಸ್ ಮಧ್ಯಾಹ್ನ 2 o'clock ಆಫ್ಟರ್ನೂನ್ 2 o'clock. ಸೊ ನಾನು ರೀಚ್ ಆಗೋಷ್ಟೊತ್ತಿಗೆ ಅಷ್ಟಾಗತ್ತೆ ಬಿಕಾಸ್ ಟ್ರಾವೆಲ್ ಇದೆ ಅಲ್ಲಿಂದ ಏರ್ಪೋರ್ಟಿಂದ ಇಳಿದು ಅಲ್ಲಿಗೆ ಆ ಪ್ಲೇಸ್ಗೆ ಹೋಗ್ಬೇಕಂದ್ರೆ. ಸೊ ಯಾವ ಪ್ಲೇಸ್ ಅಂತ ನಿಮಗೆ ಕೂಡ ಕ್ಯೂರಿಯಾಸಿಟಿ ಇದೆಯಾ? ಸೊ ಹಾಗಾದರೆ ನನ್ನ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ.